ಮಾತಿನಲ್ಲಿ ಹಾಸ್ಯ ಇವತ್ತು ನನ್ನ ಈಸ್ಯ. ಇಲ್ಲಿ ನೆಲದಿರಕಂತ ಮಹಾಜನಗಳೇ, ಮಕ್ಕಳೇ, ಯುವಕರೇ, ಮುದುಕರೇ ಹಾಗೂ ಹೆಣ್ಣು ಮಕ್ಕಳೇ, ಯಾಕೋ ಹೆಣ್ಣು ಮಕ್ಕಳು ಅಂದ್ರೆ ಸರಿಯಾಗಿ ಕಾಣಿಸಲ್ಲ. ಮಾತೇನೇ ಯಾಕಂದ್ರೆ ಅವು ಯೋಚಿಸ್ತಾವ ಗುರಿ ಮಾತೆ ಸತ್ಯ ಅಲ್ವಾ? ಗಂಡಸ್ರು ಇಷ್ಟೊಂದು ಜನ ಬಂದಿರ ನನ್ಗೆ ಏನ್ ಆಶ್ಚರ್ಯ ಇಲ್ಲ ಬಿಡಿ. ಹೆಣ್ಣು ಮಕ್ಕಳು ಬಂದವರಲ್ಲ ಇವತ್ತು, ಅದು ವೇರಿ ವೇರಿ ಆಶ್ಚರ್ಯ. ನಾಳೆ ಯಾವಾರಪ್ಪ ಸೋಮವಾರ ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಪಾಪ ಹೆಣ್ಮಕ್ಳು ಬಂದವರು ಇವತ್ತು ಅಂದ್ರೆ ನಾನು ಮೊದಲನೇ ಥ್ಯಾಂಕ್ಸ್ ಹೆಣ್ಣು ಮಕ್ಕಳಿಗೆ. ಯಾಕಂದ್ರೆ ಅಲ್ರು ಯಾಕೋ ಸತ್ಯ ಹೇಳಿದ್ರೆ ಹಿಂಗ್ ಮಾತಾಡ್ತೀರಲ್ಲು. ಅಲ್ಲ, ಭಾನುವಾರ ಆದ್ರೆ ಟೇಕ್ ಅವೇ ಗಂಡಿನ ರೆಡಿ ಮಾಡ್ಬೇಕು, ಮಕ್ಕಳು ರೆಡಿ ಮಾಡ್ಬೇಕು. ಹಾಗಾದ್ರೆ ದೊಡ್ಡ ಮಕ್ಳು ಬೇರೆ ಮೊಬೈಲ್ ಫೋನ್ ತಗೊಂಡ್ರ ಫ್ರೀ, ಆ ಫೈಲ್ ತಗೊಂಡ್ರ ಪೆಟ್ರೋಲ್ ಹಾಕ್ಸಲ್ ಬರಿಬೇಡ್ರಿ ಎಲ್ಲ ಹೇಳೋದು ಯಾರು? ನಮ್ಮ ಹೆಣ್ಮಕ್ಳೆ. ನಾವು ನಗಿಸೋರು ಎಷ್ಟು ಮುಖ್ಯನೋ ನಗೋರು ಅಷ್ಟೇ ಮುಖ್ಯ. ನಮ್ಮಂತವ್ರಿಗೆ ಸಮಯ ಪ್ರಜ್ಞೆ ಇರಬೇಕು, ನಿಮಗೆ ಹಾಸ್ಯ ಪ್ರಜ್ಞೆ ಇರಬೇಕು. ಅಷ್ಟಿದ್ರೆ ಸಾಕು, ಮುಂದೋಣ. ಏನಂದ್ರೆ ಶಿವರೇ ಪ್ರಿಯ ನೋಡಲ್ಲ, ಪ್ರಿಯೇ ಅಂದ್ರೆ ನೋಡ್ತಾರೆ ಈ ಕಡೆ ತಿಂತಿಲ್ತಾರಲ್ಲಿ ಮುಗಿಯನ್ನು ನೀವು ಹಾಸಲ್ಲ ಅಂದ್ರೆ ಅದೆಲ್ಲ ಏನು ಬೇಡಪ್ಪ, ನೀವು ನಮ್ಗೆ ಸಿಕ್ಕಿದಿರಲ್ಲ ಅದೇ ನಮ್ ಭಾಗ. ಎಷ್ಟು ಒಳ್ಳೆಯವರು ನೀವು, ನಿಮ್ಮಮ್ಮ ಎಷ್ಟು ಒಳ್ಳೆಯವರು, ವಾಟರ್ ತೋರ್ಬಿಟ್ಟು ಯಾವ ಸಿದಾನ ಉಟ್ಕೊಳ್ಳಿ ಅಂದ್ರು. ನಿಮ್ಮ ಅಕ್ಕ ಎಷ್ಟು ಒಳ್ಳೆಯವರು. 2 ವರ್ಷ ಆಗ್ಲಿ 3 ವರ್ಷ ಆಯ್ತಣ್ಣ, ಅದೇ ಡೈಲಾಗ್ ಕೊಡಿದ್ರೆ ಏನಂದ್ರೆ ಪ್ರಿಯೇ ಅಂದ್ರೆ ದಯವಿಟ್ಟು ಟಿವಿಯಿಂದ ಕೆಳಗಡೆ ಇಳಿದು ಟಿವಿ ಆಫ್ ಮಾಡಿ ಲಾಂಚ್ ಇಂದ ಕೆಳಗಡೆ ಇಳಿದು ಬಾತ್ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಚಾಣ. ನೀವು ಮಾಡೋದೇ ಬಿಡ್ರ. ಎಲ್ಲ ಈ ಸಾರ್ ತಗೊಂಡು ಸಿಕ್ತು. ಬೆನ್ಸನ್ ಸೀರೀಸ್ ನೋಡಿದ್ದೆ ಬಂದಿ ಅನ್ಭವಿಸ್ತಾ ಇಲ್ವಾ? ಅತ್ತೆ ಹೊರಗಾಳಂತೆ ಸೊಸೆ, ಅತ್ತೆ ಹೊರಗಡೆ ಕೂತಿದ್ದ ಹೊರಗಡೆ ಬಂದಿ ಅಂದ್ರೆ ಅತ್ತೆ ಭಾಷೆ ಆಗುತ್ತದೆ. ಏನಪ್ಪಾ ಸೊಸೆ ನನ್ನ ಅಂಡರ್ಸ್ಟಿಂಗ್ ಮಾಡ್ಕೊಂಡು ನನ್ನ ಕರ್ಕೊಳ್ಳಲ್ಲ, ಚಳಿ ಆಗ್ತದೆ ಅಂತ ಹೊರಗಡೆ ಬಂದಿ ನಾವು ಸೊಸೆ ಹೊರಗಡೆ ಕರೆದೆ ಅಂತ ಏನ್ ಬಂದಿದ್ರೆ ಅದಕ್ಕೆ ಹೊರಗೆ ಬಾಂಡೆ ಅಂತ. ಈ ತರ ಹೆಣ್ಮಕ್ಳು ಭಾರಿ ಗಮನ ಇಟ್ಟು ಕೇಳಬೇಕು. ಎಲ್ಲಿ ನಾವು ಕೇಳಕ್ಕಿಲ್ವಲ್ಲ, ಈ ಕಡೆ ಹುಟ್ಟಿಗೆ ನೋಡಿ ಇಂಜಿನ್ ಮಿಷನ್ ಆನಾದ್ರೆ ಆ ಕಡೆ ಕೇಳ್ಕೊಂಡ್ಬಿಟ್ಟಿ. ಸುಮ್ಮಮ್ಮ ನಾಗಮ್ಮ ಇಬ್ರು ಇರ್ತಾರೆ, ಅವ್ರು ಹೇಳ್ತಾರೆ ತಿಂಗೆ ಏನ್ರಿ ನೋಗ್ತಾ ಇದ್ರು, ಅಯ್ಯೋ ನೊಕ್ಕಿ 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 ಏನ್ರಿ ಅಂದ್ರೆ ಸೊತ್ತಾಗೆ ಬಿಡ್ರಿ. ಮುದ್ದೆ ಮುಡಿಯಾಗಿಲ್ಲ ನಮ್ಮ ಅತ್ತೆನ್ ಕಟ್ಟಾಗ. ಸುಬ್ಬಮ್ಮನವ್ರೆ ನಾಗಮ್ಮನವ್ರು ಇಬ್ರು ಇರ್ತಾರೆ ವಟಾರದಾಗ. ಹೆಣ್ಮಕ್ಳು ಮೀಟರ್ಗಳಾಗ ಹೆಂಗಾಗ್ತಾರೆ ಅಂತ ನಾಟಕ. ಸುಬ್ಬಮ್ಮವ್ರು ಹೇಳ್ತಾರೆ ನಾಗಮ್ಮವ್ರಿಗೆ, ನಿಮ್ ಮನೇಲಿ ಒಂದು ಚೆನ್ನಾದ ನಾಯಿಗಳ ಗುಂಡು ಗುಂಡಿಗೆ ದಪ್ಪಗೆ ಮನೆ ಚೆನ್ನಾಗಿ ಕಾಯ್ತಲ್ಲ, ಯಾಕೋ ನಾಯ ಕಾಣ್ತಾ ಇಲ್ಲ, ಎಲ್ಲೂ ಇತ್ತು ಅಂತ. ಏನು ಇಲ್ಲ ಸುಬ್ಬಮ್ಮವ್ರೆ, ನಮ್ಮ ಯಜಮಾನ್ರು ರಿಟೈರ್ಡ್ ಆಯ್ತಾ, ಇನ್ನು ಅವರು ಮನೇಲಿ ಕುಂತಾರೆ, ಅವರು ಮನೇಲಿ ಕುಂತಾರೆ, ನಾಯಿ ಇಬ್ರಿಬ್ರು ಹಾಕ್ಬೇಕಲ್ಲ ಅಂತೇಳಿ ನಾಯಿ ಬಂದ್ಬಿಟ್ಟೆ. ಇದು ಏನ್ ಗೊತ್ತಾ, ನಮ್ಮ ಹೆಣ್ಮಕ್ಳು ಒಂದು 15 ವರ್ಷ ಇದೆ, ಈ ಜನರೇಷನ್ ಹೆಣ್ಮಕ್ಳು ಹೇಳ್ತಾರಂತೆ. ಸುಬ್ಬಮ್ಮವ್ರೆ ನಾಗಮ್ಮನವ್ರೆ, ಎರಡರಲ್ಲೊಂದು ಕೊಡೋದು ಸೈನೆ, ಎರಡರಲ್ಲೊಂದು ಕೊಡೋದು ಸೈನೆ, ಆದ್ರೂ ನಾಯಿ ಕೊಡೋದಾಗಿತ್ತು. 27 ವರ್ಷ ಹುಡುಗರು ಸೂಟ್ ಹಾಕೊಂಡು ಫೋಟೋ ಹಿಡ್ಕೊಂಡು ಪಾಸ್ಪೋರ್ಟ್ ಹಾಕೊಂಡು ಇಮಿಗ್ರೇಷನ್ ವೀಸಾ ಹಾಸ್ಕೊಂಡು 50,000 ಟ್ಯಾಕ್ಸ್ ಮಾಡಂಗೆ ಇನ್ನು ಹಿಡ್ಕೊಂಡು ಬಂದ್ವಿ. ಆಯ್ತು ಆಮೇಲೆ ಕೆಲಸ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಆ ಡ್ಯಾನ್ಸ್ ಕರ್ಕೊಂಡು ಈ ಮಾಡು ಅಲ್ಲಿ ಡ್ರಾ ಮಾಡು ಮಾಡ್ತಾನೆ ಇದೀವಿ. ಇನ್ನು ನಮ್ಮ ಸ್ಟೇಜ್ ತಂದ್ರೆ ಹೆಂಗೆ ಆಗದಿ. ಅಲ್ಲಿ ಜಕ್ಷನ್ ಟೆನ್ಷನ್ ₹2 ಇದ್ರು ಮೊನ್ನೆ ಏನಂತ ಯಾಕಪ್ಪ ಏನ್ ಮಾಡ ಅತ್ಯಾಚಾರ 82 ಶಾಸ್ತ್ರಿ ಇರ್ತಾರೆ, ಶಾಸ್ತ್ರಿ ಗೊತ್ತಾನೆ ಇಲ್ಲ ತೊಳಿತೀವಿ ಇಲ್ಲ ಹಿಂಗೆ ಓಡಿ ಸಾಕು ಬಂದ್ರು ಇರ್ತದೆ.
ಅದು ತೊಳಸ್ವಾದ್ರೆ ಇನ್ನೇನು ಅಂತ ಹಿಂದೆ ನೋಡು ಫಿನಿಶ್ ಆಗಬೇಕು. ಒಂದ್ ಫ್ಯಾಮಿಲಿ ಇರುತ್ತೆ, ಒಳ್ಳೆ ಫ್ಯಾಮಿಲಿ, ಗಂಡ ತುಂಬಾ ಚೆನ್ನಾಗಿರ್ತಾನೆ, ಮಕ್ಕಳು ಗೊತ್ತು ತಾನು, ಹುಡುಗಿ ಚೆನ್ನಾಗಿರ್ತಾಳೆ, ದೇವ್ರು ಹೇಳ್ಬಿಡೋಣ ಆಕೆಗೆ ಎದ್ದು ಅಂದ ಕೊಟ್ಟೆನು ನಲ್ಲಿ ಆಸೆ ಇಟ್ಟನು ಎಲ್ಲರೂ ಇರ್ತಾರೆ. ಏನ್ ಪಾಪ ಮಾಡಿದ್ನೋ ಕ್ಯಾನಿ ನೀನ್ ನಲ್ಲಿ ಇದ್ದಿರ್ತಾರೆ. ಒಂದೆಲ್ಲ ಏನಪ್ಪ ಏನ್ ಕಾಯಿಲೆ ಸಣ್ಣ ಏನ್ ಯಾರು ಊಟ ಕೇಳಲ್ಲ, ದೂರ ಹೋಗ್ತಾರೆ. ಏನು ಡ್ಯಾಡಿ ಎಲ್ಲ ಬಂದಿಲ್ಲ ಅಂತ ಸುಮ್ನೆ ಇರೋ, ಮೊನ್ನೆ ಗೊತ್ತಾಗಿಲ್ಲ. ಫಾಸ್ಟೆಸ್ಟ್ ಕಮ್ಯುನಿಕೇಶನ್ ಅಂತಾರೆ ಯಾವಪ್ಪ ಏನ್ ಗೊತ್ತು? ಯಾವ್ದ ಮೂರಿದೆ. ಒಂದು ಆಕ್ರೆಸ್ ಆಗಿ ಎಲ್ಲ, ಎರಡನೇದು ಟೆಲಿಫೋನ್, ಮೂರನೇದು ಅದಕ್ಕಿಂತ ಫಾಸ್ಟ್ ಹೋಗ್ಬೇಕಂತೆ, ಕಿವಿ ಹೇಳ್ಬೇಕಂತೆ. ಯಾರು ಹೇಳ್ಬೇಡಿ ಶೋಭಾ ಅವ್ರೆ ಅಂತ ಹೇಳಿದ್ರೆ ಅವ್ರು ಸೂಪರ್ ಫ್ಯಾಸ್ಟ್. ಇದುವರೆಗೂ ಕೇಳಿದ್ರೆ ಸಹಿಸ್ಕೊಂಡಿದ್ಕೆ ಥ್ಯಾಂಕ್ ಯು ವೆರಿ ಮಚ್.